ಟಿಕಪ್ ಯಾಕೈತೆ ಮಮ್ಮಿ ನಮಸ್ತೆ ಗೈಸ್, ನಮಸ್ತೆ ಗೈಸ್. ಗೋವಾ ಗೋವಾ ಗೋವಾ. ಇಲ್ಲಿವರೆಗೂ ಬಂದಿದ್ದೀನಿ ಎಷ್ಟೊಂದು ಸತಿ, ಆದರೆ ಇದೆ ಫಸ್ಟ್ ಟೈಮ್. ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಟ್ರೈನಲ್ಲಿ ಕುಣಿಸಿದ್ರೆ ಎಷ್ಟು ಎಕ್ಸೈಟ್ ಆಗಿರ್ತಾರೆ. ಗೈಸ್ ಅಲ್ಲಿ ನೋಡೋಳು ಹುಡ್ಕೋದಿಲ್ಲ. ಯಾವುದು ಅಫೋರ್ಡ್ ಮಾಡೋದು. ಒಂದು ಬಟ್ಟೆ ತಗೋಬೇಕಂದ್ರೆ 1 ಮಂತ್ ಸ್ಯಾಲ್ರಿ ಇಡಬೇಕು. 3 ಜನ ಫಸ್ಟ್ ಟೈಮ್ ಒಟ್ಟಿಗೆ ಕೂತಿದ್ದೀವಿ. ಹಾಗೆ ಬುಕ್ ತಗೊಂಡು ಹೋಗ್ತಾ ಇದ್ದಾನೆ. ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಥಂಬ್ನೇಲ್ ನೋಡಿರ್ತೀರ. ಆ್ಯಂಡ್ ನಾವು ಫುಲ್ ಎಕ್ಸೈಟ್ ಆಗಿದ್ದೀವಿ, ರೆಡಿ ಆಗೋಗಿದ್ದೀವಿ. ಗೆಟ್ ರೆಡಿ ವಿತ್ ಅಸ್ ಮಾಡಿದ್ದೀವಿ, ಇನ್ಸ್ಟಾಲ್ ಅಪ್ಲೋಡ್ ಆಗಿರುತ್ತೆ, ಚೆಕ್ ಮಾಡಿ. ಆ್ಯಂಡ್ ಇನ್ನೇನು, ಎಸ್ ನಾವಿವಾಗ ಹೊರಟಿರೋದು ನಮ್ಮ ಫಸ್ಟ್ ಫ್ಲೈಟ್ಗೆ. ಅದಕ್ಕೂ ಮುಂಚೆ ಬ್ಯಾಗು ಸ್ವಲ್ಪ ಫುಲ್ ಪ್ಯಾಕ್ ಆಗೋಗಿದೆ. ಈಗೇನು ರೆಡಿ ಆಗಿದ್ದೀವಿ ಅದೆಲ್ಲ ಎತ್ತಿಟ್ಕೊಂಡು ಇಲ್ಲಿಂದ ಅಮ್ಮ ಮನೆಗೆ ಹೋಗಿ, ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ, ಅಲ್ಲಿಂದ ಅಲ್ಲಿ ಏರ್ಪೋರ್ಟ್ಗೆ ಹೋಗೋದು. ಸೊ ರೋಲರ್ ಕೋಸ್ಟರ್ ರೈಡ್ ಹೆಂಗಿರುತ್ತೆ ನೋಡೋಣ, ಬನ್ನಿ. ಸೊ ಗಾಯ್ಸ್, ಸೈಡ್ಗೆ ಹೋಗಿ ಮನೆ ಅಂತ ತೋರಿಸ್ಬೇಕು. ಪ್ಲೀಸ್ ಹೆಂಗಿದ್ದೀನಿ ಕಮೆಂಟ್ ಹಾಕಿ. ನೀನು ಫೈನಲ್ ಪ್ಯಾಕಪ್ ಮಾಡ್ಕೊಳ್ಳೋಣ. ಇದು ನೀನು ಇವಾಗ ಹಾಕ್ಕೊಳ್ಳಲ್ವಾ? ಈಗ ಹಾಕ್ಕೋಬೇಕಲ್ಲ ನೀನು. ಆಮೇಲೆ ಹಾಕೋತೀನಿ. ಹಂಗಂದ್ರೆ ಗೊತ್ತಿಲ್ಲ ಒಳಗಡೆ ಏನೇನು ತೆಗಿಸ್ತಾರೆ ಅಂತ. ಏನಕ್ಕೆ ತುಂಬ ಒಳ್ಳೆ ಏನು ತಗ್ಸಲ್ಲ. ನೋಡ್ಬಿಟ್ಟೆ ವಿಡಿಯೋ ನೋಡ್ಕೊಂಡು ಹಾಕಿದ್ದೀನಿ ಗೈಸ್. ಫಸ್ಟ್ ಟೈಮ್ ತಗ್ಸಲ್ಲ ಏನು. ಆಯಿಲ್ ಹಿಡ್ಕೊಳ್ಳೋಣ ಅಂದ್ಕೊಂಡೆ, ಆಯಿಲ್ ಬೇಡ ಅಂದ್ಬಿಟ್ಟು ಸುಮ್ಮನೆ. ಇಷ್ಟೊತ್ತಿಗೆ ಆಲ್ರೆಡಿ ನನ್ನ ಫ್ರೆಂಡ್ ಮನೆ ಹತ್ರ ಇರಬೇಕಿತ್ತು 3 ಗಂಟೆಗೆ ನಾವು. ಬಟ್ ಇವಾಗ ಹೊರಡ್ತಾ ಇದೀವಿ 3 ಗಂಟೆಗೆ. ಎತ್ಕೋಬಾ ನೀನು, ಎತ್ಕೊಳ್ಳೆ ಅಂತ ನೋಡಿ ಗೈಸ್. ಹೆಂಡತಿ ಕೈಲಿ ಯಾರಾದರೂ ಲಗೇಜ್ ಓರಿಸ್ತಾರ ಗೈಸ್. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಅಮ್ಮ ಮನೆಗೆ ಬಂದಿದ್ದೀವಿ ಗೈಸ್. ಇವಾಗ ಎಲ್ಲರನ್ನೂ ಮೀಟ್ ಮಾಡ್ಕೊಂಡು ಹೋಗೋಣ. 4 days ಕನ್ಸಲ್ಲ. ಮಮ್ಮಿ, ನನ್ನ ಬಿಟ್ಟು ಊಟ ಮಾಡ್ತಾ ಇದ್ದೀರಾ? ಟೈಮ್ ನೋಡು, 3 ಗಂಟೆ ಆಯಿತು. ಹೊರಟ್ರಿ ಇವಾಗ ಡೈರೆಕ್ಟ್. ನಾವು ಹೆಂಗೆ ಹೋಗ್ತಾ ಇದೀವಿ ಗೊತ್ತಾ ಅಮ್ಮಮ್ಮ? ಇಲ್ಲಿ ಫ್ಲೈಟಲ್ಲಿ ಹೋಗ್ತಾ ಇದೀವಿ. ನಮ್ಮ ಮಮ್ಮಿಗೆ ಅವ್ರ ಅಮ್ಮ ನೋಡ್ಕೊಡ್ತಾರೆ ಗೈಸ್ ಮನೆಯಲ್ಲಿ. ನನಗೆ ಯಾರು ನೋಡ್ಕೊಳ್ಳೋರಿಲ್ಲ ನಮ್ಮ ಮನೇಲಿ. ನೀನು ಬಂದಿರು, ನಿಮ್ಮಮ್ಮ ನೋಡ್ಕೊಳ್ತಾರೆ. ನಮ್ಮ ಮನೇಲಿ ಯಾರು ಇಲ್ಲ. ಸರಿ ಬರೋದಾ? ಬಾಯ್ ಬಾಯ್, ದೇವ್ರೊಳ್ಳೇದು ಮಾಡಲಿ. ಒಳ್ಳೆ ಏನದು ಮಿಸ್ ಮಾಡ್ಕೊತೀರಾ, ಇಲ್ಲಾಂದರೆ ಕೆಲ್ಸಕ್ಕೆ ಬರ್ತಾ ಇಲ್ಲ ಅಂತ ಕೋಪ ಮಾಡ್ಕೊತೀರಾ? ಮಿಸ್ಸೇ ಮಾಡೋಣ. ಏನು ಡವ್ ಮಾಡ್ತಾರೆ ಗೈಸ್. ತಾತ ಏನು ನೀವು ಖರ್ಚು ಕಾಸು ಕೊಟ್ಟಿಲ್ಲ? ನನ್ನ ಕೈಲಿ ಆಗೋದು ಇಲ್ಲ, ನಾನು ಕೊಡೋದು ಇಲ್ಲ. ಇನ್ನು 500 ರೂಪಾಯಿ ಬ್ಯಾಲೆನ್ಸ್ ಕೊಟ್ಟಿಲ್ಲ. ನೋಡು ವೇಸ್ಟು, ನಿನ್ಗೆ ಹೇಳಿಲ್ಲ, ಎಲ್ಲ ನನಗೆ ಹೇಳ್ತವ್ರೆ. ಈ ಒಡೆಯನ್ನು ಹುಷಾರಾಗಿ ಕರ್ಕೊಂಡು ಹೋಗು ಅಂತ. ನಿನ್ನ ಮೇಲೆ ಗ್ಯಾರಂಟಿನೇ ಇಲ್ಲ ನಿಮ್ಮ ಮನೇಲಿ. ಹುಷಾರು ಅಂತ ಹೇಳಿದ್ ನನ್ನಿಂದ, ನೀನು ಹುಷಾರಾಗಿರುವ, ಏನಾದ್ರೂ ಹೊಡೆದ್ಬಿಟ್ರೆ ತಡಿಯಕ್ ನಾವಿರಲ್ಲ ಅಂತ ಹೇಳಿದ್ದವ್ರು. ಹೊಡೆದ್ ಮೂತಿ ಕಿತ್ತಾಕಿದ್ರೆ ತಡಿಯಕ್ ನಾವಿರಲ್ಲ ಅಂತ. ನಾವಿಬ್ರು ಎಷ್ಟು ಬೇಗ ರೆಡಿಯಾಗಿ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡಿ, ಅಕ್ಕ ಇನ್ನ ಈ ಥರ ಮನೆ ನಾವು ಮಾಡ್ಕೊಂಡಿರ್ಲಿಲ್ಲ. ಎಲ್ಲ ತೆಗಿತೀನಿ ನೋಡಿ ಗೈಸ್. ಈ ಥರ ಮನೆ ಅಂತೂ ನಾವು ಮಾಡ್ಕೊಂಡಿರ್ಲಿಲ್ಲ ಗೈಸ್. ನಾವೇ ಪರವಾಗಿಲ್ಲ, ಬೆಡ್ ಮಾತ್ರ ಹಾಳು ಮಾಡ್ಕೊಂಡಿದ್ವಿ.
ಅಕ್ಕದು ನೆನ್ನೆ ಫ್ಲೈಟ್ ಬುಕ್ ಆಗಿದೆ. ಖುಷಿ ನೋಡ್ರಿ ಅವಳ ಮುಖದಲ್ಲಿ. ಅವಳು ಬರೋ ಪ್ಲ್ಯಾನೇ ಇರಲಿಲ್ಲ, ನೆನ್ನೆ ಬುಕ್ ಆಗಿದೆ ನೈಟು. ಹೋಗೋಣ ಆಯ್ತಾ? ಬುಕ್ ಮಾಡ್ಲಾ ಗಾಡಿ? ಅವಳಿಂದ ರೆಡಿ ಆಗಬೇಕು. ಏನು ಟರ್ಮಿನಲ್ 2 ಇವಾಗಲೇ ನೋಡಿದ್ವು. ಏನು ಕ್ಯಾಬ್ ಬಂತು, ಎಲ್ಲ ಎತ್ಕೊಳ್ತಾ ಇದ್ದೀವಿ ನೋಡಿ ಇಲ್ಲಿ. ಎಷ್ಟು ಲೇಟಾಗಿ ಹೋಗ್ತಾ ಇದ್ದೀವಿ ಅಂದರೆ ಲೇಟಾಗಿ ಹೋಗಿದೆ. ಬಾಯ್ ಆಂಟಿ. ಬಾಯ್. ಸಲೋನಿ ಅವ್ರ ಮಮ್ಮಿ. ಬಾಯ್ ಆಂಟಿ. ನಾನು ಹೋಗ್ತೀನಿ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಲೇಟಾಗಿ ಬಂದಿದ್ದೀವಿ ನಾವು ಇವಾಗ. ಅದಕ್ಕೆ ಫಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಫಸ್ಟ್ ಟೈಮ್ ಗೈಸ್. ಹಾಂ, ಜೀವನದಲ್ಲಿ ಫಸ್ಟ್ ಟೈಮ್. ಇಲ್ಲಿವರೆಗೂ ಬಂದಿದ್ದೀನಿ ಎಷ್ಟೊಂದು ಸತಿ, ಆದರೆ ಇದೆ ಫಸ್ಟ್ ಟೈಮ್. ಇಲ್ಲಿವರೆಗೂ ಬಂದು ಅಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ವಿ ಗೈಸ್. ಇರು ಮಮ್ಮ ತಗೋಯ್ತು. ಅದ್ರ ಮೇಲೆ ಸೂರಜ್ ಭಯ್ಯ, ಹೌ ಆರ್ ಯು ಎಕ್ಸೈಟೆಡ್? ವೆರಿ ಮಚ್. ನಮ್ಮ 3 ಜನದ್ದು ಇಟ್ಸ್ ಫಸ್ಟ್ ಟೈಮ್ ಫ್ಲೈಟ್ ಗೈಸ್. ನಾವು 3 ಜನ ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಅವ್ನು ಮಾಡ್ಕೊಡ್ತಾನೆ. ಇವರಿಬ್ರು ಅವಾಗೆ ಹೋಗ್ಬಿಟ್ಟಿದ್ದಾರೆ ವೇಸ್ಟ್ಗಳು ಅಲ್ಲ. ಗೈಸ್ ಬೋರ್ಡಿಂಗ್ ಪಾಸ್ ಇಸ್ಕೊಳ್ತಾ ಇದ್ದಾರೆ. ಸಲೋನಿ ಗುಪ್ತಾ. ಹಾಂ ಹಾಂ, ನಿನ್ನ ಹೆಸರಲ್ಲಿ ಬಂದಿದೆ, ನಾನು ಬುಕ್ ಮಾಡಿರೋದು. ಸಲೋನಿ ಗುಪ್ತಾ, ಯುವರ್ ಫ್ಲೈಟ್ ಇಸ್ ಆನ್ ಟೈಮ್. ಹಂಗೆ ರಕ್ಷಿತಾ ಗಿರೀಶ್. ನಾಯಕ್ ಸಂದೇಶ್. ಗಿರೀಶ್, ರಕ್ಷಿತಾ, ಸೂರಜ್ ಬಂತ. ರಿಮ್ಜಿಮ್, रिमझिम क्या है वो? ಗೈಸ್ ಚೆಕ್ ಇನ್ ಆಗ್ತಾ ಇದ್ದೀವಿ ಇವಾಗ. ಎಷ್ಟೊಂದು ಜನ ಹೋಗಿರ್ತೀರ ಗೈಸ್, ಆದರೆ ನಮಗೆ ಫಸ್ಟ್ ಟೈಮ್ ಇದು. ಅದಕ್ಕೆ ಇರು. ಹಾಂ, ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್. ಹಂಗಂತ ಹೋಪ್ ಕಳ್ಕೊಂಡ್ಬಿಡೋದು. ಅದಕ್ಕೆ ಚೈಲ್ಡ್ ಥರ ಆಡ್ತಾ ಇದ್ದೀವಿ ನಾವಿಲ್ಲಿ. ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಟ್ರೈನಲ್ಲಿ ಕುಣಿಸಿದ್ರೆ ಎಷ್ಟು ಎಕ್ಸೈಟ್ ಆಗಿರ್ತಾರೆ. ಹಂಗೆ ನಾನು ಮಗು ಆಗ್ಬಿಟ್ಟಿದ್ದೀನಿ. ಹಾಂ ಗೈಸ್, ಏನಂದರೆ ನಮ್ಮ ಟ್ರಿಪ್ ಇದಕ್ಕೆ ಏನೋ ದೃಷ್ಟಿ ಬಿದ್ದುಬಿಟ್ಟಿದೆ ಅನಿಸಿದೆ ಗೈಸ್. ಯಾಕಂದರೆ ಏನಾದರೂ ಒಂದಲ್ಲ ಒಂದು ಆಗ್ತಾಯಿದೆ. ಇವಾಗ ಸದ್ಯಕ್ಕೆ ಒಳಗಡೆ ಹೋಗೋಣ ಅಂತ ನನ್ನನ್ನು ಬಿಟ್ಟು ನಾನು ಎಲ್ಲೋ ಹೋಗ್ತಾಯಿದ್ದೀನಿ. ನನ್ನ ಬಿಟ್ಟಿವರಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ. ಕರಿಬೇಕು ತಾನೆ ಅಟ್ಲೀಸ್ಟು. ಪರ್ಫೆಕ್ಟಾಗಿ ಬಂದಿದೆ ನೋಡಿ, ನಮ್ಮದು ಕರೆಕ್ಟಾಗಿ ಬಂದಿದೆ. ಇವ್ರದ್ದು ನಾವೇ ತುಂಬ್ಕೊಂಡಿದ್ದೀವಿ. ಆ ಬ್ಯಾಗೆ ಎಷ್ಟು ಭಾರ ಇದೆ ಗೊತ್ತಾ? ಹಾಂ, 1500. ಓಕೆ, ಹಾಕ್ತಾ ಇದ್ದೀವಿ ನೋಡಿ ಗೈಸ್. ಗೈಸ್ ಅವಳು ನೋಡೋಳು ಹುರ್ಕೋತಿದ್ದಾಳೆ ಕೆಳಗಡೆ, ಟಾಪ್ ಟು ಬಾಟಮ್ ಹುರ್ಕೋತಿದ್ದಾಳೆ ಅವಳು. ಇಲ್ಲಿ ನೋಡಿ ಸ್ವಲ್ಪ. ಹಿಂಗೆ ಹೋಗ್ತೀವಿ ನೋಡಿ. ಎಷ್ಟೊಂದು ಜನ ನೋಡಿರ್ತೀರ ಗೈಸ್ ಇದ್ರೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಲ್ವಾ, ಸೊ ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಯಾರು ನೋಡಿಲ್ಲ ಇದೆಲ್ಲ ಒಳಗಡೆ ನೋಡ್ತೀನಿ. ಒಂದಿನ ನೀವು ಬರ್ತೀರಾ ಇಲ್ಲಿಗೆ. ಕೈಯಲ್ಲೇ ಹಿಡ್ಕೊಂಡ್ಬಿಡು ನಾನು. ಗೈಸ್ ಇಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸಿ ಸಾಕಾಗಿ ಹೋಗ್ಬಿಟ್ಟಿದೆ ಗೈಸ್. ನನ್ನ ಹೆಸರು ರಕ್ಷಿತಾ ಗೈಸ್, ಇಲ್ಲಿ ರಕ್ಷಿತ್ ಅಂತ ಹಾಕ್ಬಿಟ್ಟಿದ್ದಾರೆ. ಶೆಟ್, ವಾಟ್ ಶೆಟ್ ಬ್ರೋ. ಹೋಗೋ ಅಣ್ಣ ಬೇಗ. ಎಷ್ಟು ಲೇಟ್ ಮಾಡ್ದಂಗೆ ಗೈಸ್ ನನ್ನ ಗಂಡ. ಹೋಗ್ಯಾ ಆಜೋ ಜಲ್ದಿ. ಮಾಲ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಮಾಲ್ ಹಾಕ್ಬಿಟ್ಟಿದ್ದಾರೆ ಗೈಸ್. ಎಷ್ಟು ಸ್ಟೋರ್ಸ್ ಇದೆ ನೋಡಿ, ಎಲ್ಲ ಲಕ್ಸುರಿ ಸ್ಟೋರ್ಸ್. ನಾವು ಯಾವುದು ಅಫೋರ್ಡ್ ಮಾಡೋದು.
ಇಲ್ಲಿ ಒಂದು ಬಟ್ಟೆ ತೊಗೋಬೇಕಂದ್ರೆ 1 ಮಂತ್ ಸ್ಯಾಲ್ರಿ ಇಡಬೇಕು. ಒಂದು ಟಾಪ್ ತೊಗೋಬೇಕಂದ್ರೆ. ಹೊರಗಡೆ ಮಸ್ತಾಗಿದೆ ನೋಡಿ ಇಲ್ಲಿ. ಈ ಕನ್ನಡಿಲೂ ನಾನೇ, ಆ ಕನ್ನಡಿಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಮಸ್ತಾಗಿದೆ, ಒಂಥರ ಫುಲ್ ಖುಷಿಯಲ್ಲಿದ್ದೀನಿ ನಾನು. ಇವ್ರು 3 ಜನ ಕಾಣಿಸ್ತಾನೆ ಇಲ್ಲ. ಓ, ನನ್ನ ಸ್ಪೆಕ್ಸ್ ಹಾಕಿಲ್ಲ, ಅದೇ ಕಾಣಿಸ್ತಾ ಇಲ್ಲ. ಇಲ್ಲಿ ನಾನು ಆ ಸೈಡ್ ಹೋಗ್ತಾ ಇದ್ದೀನಿ. ಇವನು ಸ್ನ್ಯಾಪ್ ತೆಗಿತಾನೆ ಇಲ್ಲಿ. ಇವಳು ಸ್ನ್ಯಾಪು, ನನ್ನ ಗಂಡ ಒಬ್ಬನೇ ಸ್ನ್ಯಾಪ್ ತೆಗಿ. ಗೈಸ್ ಅವ್ರು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿದ್ರು, ಇವಳಿಗೆ ಹೇಳಿಲ್ಲ ಅಂತ. ಎಲ್ಲರೂ ಬಂದ್ರ, ಮಕ್ಕಳೆಲ್ಲ ಲೈನಲ್ಲಿ ಬನ್ನಿ. ಶಿ ಇಸ್ ವೆರಿ ಬಿಸಿ ವಿತ್ ಹರ್ ಬೆಸ್ಟ್ ಫ್ರೆಂಡ್ ಐ ಸಿ. Namaste guys, namaste guys. How is the feeling? How are you feeling? ಜಾಲಿ ಜಾಲಿ, ಎಷ್ಟು ಚೆನ್ನಾಗಿ ಹೋಗ್ತಾ ಇರೋದು. ಏನು ಬೇಕು ಇಷ್ಟೇ, ಇನ್ನೇನು ಬೇಕು ಅಂತ. ಗೈಸ್ 3 ಜನ ಫಸ್ಟ್ ಟೈಮ್ ಒಟ್ಟಿಗೆ ಕೂತಿದ್ವಿ. ಒಂಥರ ಮಸ್ತಾಗಿದೆ ಫೀಲಿಂಗು. ನಾವು ಲಾಸ್ಟ್ ಮೂಮೆಂಟ್ ಬುಕ್ ಮಾಡಿದ್ರಿಂದ ನಮ್ಗೆ ಲಾಸ್ಟ್ ಸೀಟ್ಸ್ ಮಾತ್ರ ಸಿಕ್ಕಿದೆ. ಎಲ್ಲ ಟೇಕ್ ಆಫ್ ಟೈಮಲ್ಲಿ ಭಯ ಆಗುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ವಂಡರ್ಲಾ ಗರುಡ ಗ್ಲೈಡ್ಗಿಂತ ಭಯ ಆಗುತ್ತಾ ನೋಡೋಣ. ಏನು ಅನ್ನಿಸ್ತಾ ಇದೆ? ಕೇಳಿಸ್ಕೊತಾ ಇದ್ದೀನಿ ನಾವು ಅಕ್ಕ ಹೇಳ್ತಾ ಇರೋದು. ಏನಾಗ್ತಾ ಇದೆ? ಅಲ್ಲಾಡ್ತೈತೆ ಫ್ಲೈಟ್. ಭಯ ಆಗ್ತೈತೆ ಮಮ್ಮಿ. ಗೈಸ್ ನಾನು ವಿಂಡೋ ಸೀಟ್ ಬುಕ್ ಮಾಡಿದ್ದೀನಿ. ಇವ್ನು ನೋಡ್ರಿ ಶೋಕಿ ಮಾಡ್ತಾ ಇದ್ದಾನೆ ಅಲ್ಲಿ ಕೂತ್ಕೊಂಡು. ಭಯ ಆಗ್ತಾ ಇದೆಯಾ? ಭಯ ಆಗ್ತಿಲ್ಲಪ್ಪ, ಐ ಆಮ್ ಸೋ ಎಕ್ಸೈಟೆಡ್. ವಿಲ್ ಬಿ ಇನ್ ಏರ್ ನಾವು. ಸ್ವಲ್ಪ ತಲೆ ಎತ್ತು, ನಾವು ಹೋಗ್ತಿದ್ದೀವಿ. नमस्कार, अब कैबिन लाइट्स कम की जाएंगी. यदि आप चाहें तो ऊपर लगी हीटिंग लाइट्स का उपयोग कर सकते हैं. धन्यवाद. ಆಫ್ ಮಾಡೋ And I am only teaching brother how to on the light. Amazing. ಏ ಕನ್ನಡ ಚಾನಲ್ ನಮ್ಮದು. ಆಫ್ ಮಾಡು. ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಕುಂತ್ಕೊತಾ ಇರೋದು, ಆದರೂ ಐ ಆಮ್ ಟೀಚಿಂಗ್ ಬ್ರದರ್. ನಾನು ಹೇಳ್ಕೊಡ್ತಿದ್ದೀನಿ. ಹೇಳ್ಕೊಡ್ತಿದ್ದೀನಲ್ಲ, ಹೇಳ್ಕೊಡ್ತೀನಿ. ಸಂತೆ ಚೆನ್ನಾಗೈತೆ. ಗೈಸ್ ಟೇಕ್ ಆಫ್ ಆಯ್ತು. ಸಂದೇಶ್, oh my god dude, this is crazy bro. I said you Wonderla goodbye. ಗೈಸ್ ಗರುಡ ಗ್ಲೈಡಲ್ಲಿ ಕೂತಿರಂಗಿದೆ ನಮಗೆ. Oh my god. ಸಂದೇಶ್, shit, okay. ಅವ್ರಿಗೆ
ನೋಡಿ ಹೆಂಗೆ ಕೂತ್ಕೊಂಡವ್ರೆ. ಗೈಸ್ ಅವರಿಬ್ರು ನೋಡಿ ಆರಾಮಾಗಿ ಕೂತಿದ್ದಾರೆ. ನೋಡಿ ಇಲ್ಲಿ ತೆಗಿತಾ ಇದ್ದಾನೆ ಅವನು. ಕೂತಿರೋದು ನೋಡಿ ಎಲ್ಲ ಕ್ಯಾಚ್ ಹಾಕೋತೀನಿ ಅಂತ ಹೋಗೋಳು ನೋಡಿ ಗೈಸ್ ಇವಳು. ಅದ್ರ ಮೇಲೆ ಕುತ್ಕೊ ಹೋಗಿ ಹಿಂಗೆ ಒಂದು ರೌಂಡ್ ಹಾಕೊಂಬರ್ತೀವಿ ಅವಾಗ. ಹೋಗು ನಮ್ದು ಬಂತು ಗೈಸ್. ಓಯ್ ನಮ್ದು ಈ ಬ್ಯಾಗ್ ಎಲ್ಲೋ ಹ್ಯಾಂಡ್ ಬ್ಯಾಗು ಕೆಜಿ ಎತ್ತಕ್ಕಾಗಿಲ್ಲ. ಅಷ್ಟೇ ಬಾ. ಅವರಿಬ್ರು ನೋಡ್ಕೊಂಡು ಅಲ್ಲಿ ಮಜಾ ತಗೋತಾ ಇರೋದು. ಆ್ಯಕ್ಚುಲಿ ನಾವು ಎತ್ತಲಿ ಅಂದ್ಬಿಟ್ಟು ಅದೇ ಅವ್ರು ಎತ್ತೋದು ಬೇಡ ಅವರೇ ಎತ್ತಲಿ ಅಂತ. ನಮಗೆ ಫುಲ್ ಮಳೆ ವೆಲ್ಕಮ್ ಮಾಡ್ತಾ ಇದೆ. ಚೆನ್ನಾಗಿದೆ. ಇವಾಗ ಬಂತಂತೆ ಮಳೆ. ನಾವು ಬಂದಿದ್ದೀವಿ, ರಿಮ್ಜಿಮ್ ಬಂದಿದ್ದಾಳೆ ಅಂತಲೇ ಮಳೆ ಬರ್ತಾ ಇರೋದು ಅಲ್ವಾ ಗೈಸ್? ಇವಾಗ ಅವ್ರು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದಾರೆ ಅಲ್ಲ. ವಯನಾಡ್ ಥರ ಇದೆ ಗೈಸ್, ಚೆನ್ನಾಗಿದೆ. ಒಂಥರ ಮಾನ್ಸೂನ್ ನಮಗೊಂಥರ ಈ ಥರದ್ದು ಇಷ್ಟ. ಬಟ್ ತುಂಬ ಮಳೇಲಿ ನೆನೆಯೋಕೆ ಇಷ್ಟ ಇಲ್ಲ. ಬಟ್ ಈ ಥರ ಇರಬೇಕು ಜಡಿ ಜಡಿಯಾಗಿ. ಇಲ್ಲ ಏನೋ ಒಂದು ಸ್ವಲ್ಪ ಇದೆನೋ ತಿನ್ನೋಣ ಅಂತ ಗೈಸ್. ಯಾಕಂದರೆ ಮಧ್ಯಾಹ್ನ 3 ಗಂಟೆಗೆ ತಿಂದಿದ್ದು, ಅದು ಒಂದೇ ಒಂದು ಚಪಾತಿ ಇಬ್ರು. ಇವಾಗ ಹೊಟ್ಟೆ ಫುಲ್ ಹಸಿತಾ ಇದೆ ಗೈಸ್. ಸ್ಯಾಂಡ್ವಿಚಸ್ ತೊಗೊಂಡಿದ್ದೀವಿ ನೋಡಿ. ಚೆನ್ನಾಗಿದೆಯಾ? ಓಕೆ. हॉट क्या ये पनीर है? ಜಸ್ಟ್ ನಾವು ಅರೈವ್ ಆಗಿದ್ದೀವಿ ನಮ್ಮದು ಸ್ಟೇಗೆ. ದಿಸ್ ಇಸ್ ಅವರ್ ಸ್ಟೇ. ಸೊ ನೋಡುವ, ಲಗೇಜ್ ಎಲ್ಲ ಇಳಿಸ್ತಾ ಇದ್ದೀವಿ. ಇವಾಗ ಏನು ತೋರ್ಸೋಕ್ಕಾಗಲ್ಲ ಲಗೇಜ್, ನಾಳೆನೇ ತೋರ್ಸೋಕ್ಕಾಗೋದು. ಈಗ ಚೆಕ್ ಇನ್ ಆಗಿ ಒಳಗಡೆ ಹೋಗೋಣ. ಸ್ಟೇ ಇಸ್ ರಿಯಲಿ ಗುಡ್. ಚಪ್ಪಲ್ ಆಚೆನೇ ಬಿಡೋಣ. ಹಾಂ, ಗೈಸ್ ಲುಕ್ ಎಟ್ ದಿಸ್ ಪ್ಲೇಸ್. ದಿಸ್ ಇಸ್ ಸೋ ಪಿಂಟರೆಸ್ಟಿ. ಆ್ಯಕ್ಚುಲಿ ಪಿಂಟರೆಸ್ಟಿ ಆಗಿದೆ ಗೈಸ್. ನನಗೆ ಸೋಫಾ ಕಲರು, ಈ ಕಾರ್ನರು, ಓವರ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಇಷ್ಟೊಂದು ಸ್ವಲ್ಪ ಸೋಬರಾಗಿ ಬಂದ, ಇವಾಗ ನೋಡಿ ಓವರ್ ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಫೈನ್ ಗೈಸ್, ಇವಾಗ ಸ್ವಲ್ಪ ಊಟ ಎಲ್ಲ ಆರ್ಡರ್ ಮಾಡ್ಕೊಂಡು ಸೊಕ್ಕೆ ಕಂಬ್ರ ಊಟ ಎಲ್ಲ ಆರ್ಡರ್ ಮಾಡಿಕೊಂಡು ಊಟ ತಿನ್ಕೊಂಡು ಮಲ್ಕೋತೀವಿ ಗೈಸ್. ಇವಳು ನೋಡಿ ಗೈಸ್, ಪಾಪಕ್ಕೆ ಬಿದ್ಬಿಟ್ಟು ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಮುಟ್ಟಕ್ಕೆ ಭಯ ಆಗ್ತಾ ಇದೆ. ಓಕೆ ಗೈಸ್, ಸ್ಟೇ ಮಾತ್ರ ಸೂಪರ್ ಆಗಿದೆ. ಇದು ಕ್ರೆಡಿಟ್ಸ್ ಸ್ಟೇದೆಲ್ಲ ಅಕ್ಕಂಗೆ ಹೋಗಬೇಕು, ಬಿಕಾಸ್ ಇವರೇ ಹುಡುಕಿರೋದು. ಅವಳ ಓಕೆ, ಹೋಗೋಣ ಕೆಳಗಡೆ. ಸ್ವಲ್ಪ ಊಟ ಎಲ್ಲ ಬುಕ್ ಮಾಡಬೇಕು ಗೈಸ್. ಊಟ ಬೆಡ್ ಚೆನ್ನಾಗಿದೆ. ಗೋವಾ ಗೋವಾ ಗೋವಾ. ನಾವು ರೂಮಲ್ಲೇ ಪಾರ್ಟಿ ಮಾಡ್ತೀವಿ ಗೈಸ್, ಊಟ ಆರ್ಡ್ರ್ ಮಾಡಿಕೊಂಡು ಅಲ್ವಾ? ಅಷ್ಟೇ ಗೈಸ್, ಇನ್ನೇನಿಲ್ಲ. ಆ್ಯಂಡ್ ನೋಡೋಣ ಬನ್ನಿ, ಸಾಂಗಿಂಗ್ ಹಾಕೊಂಡು ಸ್ವಲ್ಪ ಡ್ಯಾನ್ಸ್ ಆಡೋಣ. ಓಕೆ ಎ ಸಿ ಆನ್ ಮಾಡಿರ್ಬೇಕಾ? ಇವಾಗಲೇ ಬುಕ್ ತೊಗೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಕ್ಯೂಟ್ ಆಗಿದೆ ಗೈಸ್, ಮನೆ ಸಖತ್ ಕ್ಯೂಟ್ ಆಗಿದೆ ಅಲ್ಲ. ಇಲ್ಲ ಅಲ್ಲಿಂದ ತೋರಿಸ್ತೀನಿ. ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ. ಇಲ್ಲಿ ನೋಡ್ರಿ, ಹಾಯ್ ಸೂರಜ್ ಬೈ ಸೋಗೆ ಅಭಿ. ಇದ್ರದ್ದು ಪೇಂಟಿಂಗ್ ಅಂತ, ಬಟ್ ಇದು ಎಕ್ಸಾಕ್ಟ್ ಇಲ್ಲ. ಇದು ನೋಡಿ ಫುಲ್ ಪಿಂಟರೆಸ್ಟಿ. ಆ್ಯಂಡ್ ಈ ಸೈಡು ನಂಗೆ ಹೆವಿ, ಈ ಕಾರ್ನರು ಹೆವಿ ಇಷ್ಟ ಅಂತ. ಚೆನ್ನಾಗಿದೆ ಅಲ್ಲ? ಯಾವ ಬುಕ್ ತೊಗೊಂಡು ಹೋಗೋದಕ್ಕೆ. ಇವನು ಸಾಕ್ಸ್ ಹಾಕ್ಕೊಂಡಿದ್ದಾನೆ. ಏನು ಚಳಿ ಇದೆ ಅಂತ ಸಾಕ್ಸ್ ಹಾಕ್ಕೊಂಡಿದ್ಯಾ? ಒಳ್ಳೆ ಬಾಣಂತಿ ಥರ ಸಾಕ್ಸ್ ಹಾಕ್ಕೊಂಡಿದ್ದಾನೆ ಗೈಸ್. ಬಾಣಂತಿ ಅಂದರೆ ಪ್ರೆಗ್ನೆಂಟ್ ಅಲ್ಲ, ಬಾಣಂತಿ ಈಸ್ ಮಗು ಆಗಿರೋರು ಗೈಸ್. ಇದು ನನ್ನ ಹೈಟಿಗೆ ಸ್ವಲ್ಪ ಇಷ್ಟ ಇದೆ. ಸ್ಟೂಲ್ ಹಾಕ್ಕೊಂಡ್ರೆ ಇಲ್ಲೂ ಕಾಣಿಸುತ್ತೆ ಇದು.
ಇವಾಗ ಊಟ ಎಲ್ಲ ಆಯಿತು, ಸ್ವಲ್ಪ ಹೊತ್ತು ಮಜಾ ಮಾಡಿಕೊಂಡು ಮೇಲೆ ಬಂದಿದ್ದೀವಿ ಇವಾಗ ಎಲ್ಲರೂ ಮಲ್ಗಕ್ಕೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.